ಇಲ್ಲಿ ಮಿನಿ ಪಿಜ್ಜಾ ಮಾಡ್ಕೊಳ್ತಾ ಇದ್ದೀನಿ. ಈಸಿಯಾಗಿರೋವಂಥ ಮತ್ತು ಟೇಸ್ಟ್ ಆಗಿರೋವಂಥ ಒಂದು ಹೆಲ್ದಿ ಆಗಿರೋ ಒಂದು ಪಿಜ್ಜಾ. ಇದು ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಈವ್ನಿಂಗ್ ಟೈಮಲ್ಲಿ ಮತ್ತು ಯಾವಾಗಾದರೂ ಮಕ್ಕಳು ಹೊಟ್ಟೆ ಹಸಿವು ಅನ್ನೋದಾಗ ಮಾಡಿಕೊಡ್ಬೋದು. ಇಲ್ಲಿ ನಾನು ಒಂದು 2-3 ಮೊಟ್ಟೆ ತೊಗೊಳ್ತಾ ಇದ್ದೀನಿ. ಇದನ್ನು ನಾನು ಚೆನ್ನಾಗಿ ಬೀಟ್ ಮಾಡ್ಕೊಳ್ತೀನಿ. ಇಲ್ಲಿ ಬೀಟ್ ಮಾಡೋದೇ ಮೇಯ್ನು. ಇದಕ್ಕೆ ನಾನೊಂದು ಜೀರಿಗೆ, ಸಾಲ್ಟ್ ಮತ್ತು ಅರಶಿನ ಪುಡಿ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹಸಿಮೆಣಸಿನ್ಕಾಯಿ ಸಣ್ಣ ಹೆಚ್ಚಿಟ್ಕೊಂಡು ಇಲ್ಲಿ ಹಾಕ್ಕೊಳ್ತೀನಿ. ಇದನ್ನು ಚೆನ್ನಾಗಿ ಬೀಟ್ ಮಾಡಬೇಕು. ಬೀಟಲ್ಲೂ ಮಾಡ್ಬೋದು. ಬೀಟ್ ಮಾಡಿದಷ್ಟು ಚೆನ್ನಾಗಿ ಫ್ಲಫಿಯಾಗಿ ಬರುತ್ತೆ. ಇಲ್ಲೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಈರುಳ್ಳಿ ಎಲ್ಲ ಹಾಕ್ಕೋಬೋದು. ಇಲ್ಲಿ ನಾನು ಸಿಂಪಲ್ಲಾಗಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ನಾನು ಬೈಂಡಿಂಗಿಗೆ ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇದೊಂದು 3 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. 3-4 ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಅಲ್ಲೂ ಸ್ವಲ್ಪ ಚೆನ್ನಾಗಿ ಬೀಟ್ ಮಾಡ್ಕೊಳ್ತೀನಿ. ಈ ಬೀಟ್ ಮಾಡಿಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಫ್ಲಫಿಯಾಗಿ ಸಾಫ್ಟಾಗಿ ಬರೋದು. ಇಲ್ಲಿ ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಕಡಲೆ ಹಿಟ್ಟು ಅಥವಾ ಮೈದಾ ಹಿಟ್ಟು ಹಾಕ್ಕೊಳ್ಬೋದು. ಇಲ್ಲಿ ಕಲರ್ಗೋಸ್ಕರ ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಕಡಲೆ ಹಿಟ್ಟು ಒಳ್ಳೆಯದಲ್ವ. ಇಲ್ಲೇ ಹಾಕ್ಕೊಂಡು ಚೆನ್ನಾಗಿ ಇಲ್ಲಿ ನಾನು ಒಂದು ರಿಂಗ್ ಇಟ್ಕೊಂಡು ಶೇಪಿಗೋಸ್ಕರ ರಿಂಗ್ ಹಾಕ್ಕೊಳ್ತಾ ಇದ್ದೀನಿ. ಈ ರೌಂಡ್ ಶೇಪ್ ಬರಬೇಕು ಅನ್ನೋದಕ್ಕೋಸ್ಕರ ಇಲ್ಲಿ ಹಾಕ್ಕೊಂಡು ನಾನು ತೊಗೊಳ್ತೀನಿ. ಇಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮೇಲ್ಗಡೆ ಕ್ಯಾಪ್ ಹಾಕಿದ್ರೆ ಚೆನ್ನಾಗಿ ಬಾಯ್ಲ್ ಆಗುತ್ತೆ, ಬೇಗ ಆಗುತ್ತೆ. ಇಲ್ಲಿ ನೋಡಿ, ತೆಗಿಬೇಕಾದ್ರೆ ಸುತ್ತಲೂ ಒಂದು ಸ್ವಲ್ಪ ನಾವು ಚಾಕುವಲ್ಲಿ ಸ್ವಲ್ಪ ಲೈನ್ ಹಾಕ್ಕೊಂಡ್ರೆ ಅದು ಫ್ರೀಯಾಗಿ ಬಿಟ್ಕೊಂಬಂದ್ಬಿಡತ್ತೆ. ಇಲ್ಲಿ ನಾನು ತಗೊಳ್ತಾ ಇದ್ದೇನೆ. ಇದನ್ನು ಮತ್ತೆ ತಿರುಗಿಸಿ ಹಾಕ್ಕೊಳ್ಬೇಕು. ಇದನ್ನು ಲೋ ಫ್ಲೇಮಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ತಿನ್ನೋದಕ್ಕೂ ಟೇಸ್ಟ್ ಆಗಿರುತ್ತೆ. ಮೊಟ್ಟೆ ಹಾಕಿರ್ತೀವಲ್ಲ, ಹಾಗಾಗಿ ಇಲ್ಲಿ ನಾವು ಈ ರೀತಿ ಮಾಡಿಕೊಂಡು ಇದೇ ಥರ ಎಲ್ಲನೂ ಮಾಡಿಟ್ಕೊಂಡು ಈ ಕಡೆ ನಾನು ಚೀಸ್ ಸ್ಲೈಸ್ ಹಾಕ್ಕೊಂಡು ಮೇಲ್ಗಡೆ ಟೊಮೆಟೊ ಏನು ಬೇಕಾದ್ರೂ ಹಾಕ್ಕೊಳ್ಬೋದು, ನಮಗಿಷ್ಟ ಬಂದಿದ್ದು. ಇಲ್ಲಿ ಹಾಕ್ಕೊಂಡು ಮೇಲ್ಗಡೆ ಒಂದು ಮಯೋನೈಸು ಅಥವಾ ಸಾಸ್ ಏನಾದರೂ ಹಾಕ್ಕೊಂಡು ಬಿಸಿ ಬಿಸಿಯಲ್ಲಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಬೇಗ ಆಗುತ್ತೆ ಈ ರೆಸಿಪಿ. ಇಲ್ಲಿ ನೋಡಿ, ಮನೆಯಲ್ಲಿರೋ ಏನಾದರೂ ತರಕಾರಿನೂ ಹಾಕ್ಕೊಳ್ಬೋದು. ಇಲ್ಲಿ ಇಷ್ಟು ನಾನು ಹಾಕ್ಕೊಂಡು ಇಲ್ಲಿ ಚೀಸ್ ಸ್ವಲ್ಪ ಮೆಲ್ಟ್ ಆಗೋ ತನಕ ಸ್ವಲ್ಪ ಹೀಟಲ್ಲಿ ಇಟ್ಕೊಳ್ತೀನಿ. ಆಮೇಲೆ ಮೇಲೊಂದು ಕವರ್ ಮೇಲೆ ಇನ್ನೊಂದು ಸ್ಲೈಸ್ ಹಾಕ್ಕೊಂಡು ಇಲ್ಲಿ ತಗೊಳ್ತೀನಿ. ಈ ರೀತಿ ತಿನ್ನೋದಕ್ಕೂ ಟೇಸ್ಟ್ ಆಗಿರುತ್ತೆ, ಹೆಲ್ದಿಯಾಗಿರುತ್ತೆ, ಮಕ್ಕಳು ಇಷ್ಟಪಟ್ಟು ತಿನ್ಬೋದು. ಇಲ್ಲಿ ನಾನು ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಇದನ್ನು ಕಟ್ ಮಾಡಿ ನೋಡಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಮಿನಿ ಪಿಜ್ಜಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.